ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 141ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಮನ್ವಂತರಾನುಕೀರ್ತನ, ಪುರೂರವರಾಜನು ಪಿತೃಗಳಿಗೆ ತೃಪ್ತಿಯನ್ನುಂಟು ಮಾಡುವ ರೀತಿ, ಅಮಾವಾಸ್ಯೆಯ ಮತ್ತು ಹುಣ್ಣಿಮೆಯ ಪ್ರಭೇದಗಳು, ಪಿತೃದೇವತೆಗಳ ಬೇರೆ ಬೇರೆ ಪಂಗಡಗಳು ಮತ್ತು ಅವರನ್ನು ತೃಪ್ತಿಗೊಳಿಸುವ ಕ್ರಮಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಋಷಿಗಳು ಕೇಳುತ್ತಾರೆ, ಓ ಸೂತ ಪುರಾಣಿಕರೇ, ಇಲಾಪುತ್ರನಾದ ಪುರೂರವ ರಾಜನು ಪ್ರತಿಯೊಂದು ತಿಂಗಳಲ್ಲಿಯೂ ಅಮಾವಾಸ್ಯೆಯ ದಿನ ಸ್ವರ್ಗಕ್ಕೆ ಹೋಗುವುದು ಹೇಗೆ? ಪಿತೃಗಳಿಗೆ ಅವನು ತೃಪ್ತಿಯನ್ನುಂಟು ಮಾಡುವ ವಿಧಾನವೆಂತು? ಆ ಮೇಧಾವಿಯ ಪ್ರಭಾವವೇನು? ಇದೆಲ್ಲವನ್ನೂ ನಿನ್ನಿಂದ ಕೇಳಬೇಕೆಂದಿದ್ದೇವೆ. ಸೂತ ಪುರಾಣಿಕರು ಹೇಳುತ್ತಾರೆ, ಪುರೂರವನ ಮಹಿಮೆಯನ್ನು ವಿಸ್ತಾರವಾಗಿ ಬಣ್ಣಿಸುವೆನು. ಅವನು ಸ್ವರ್ಗಕ್ಕೆ ಹೋಗಿ ಜ್ಞಾನ ನಿಧಿಯಾದ ಚಂದ್ರನೊಡನೆ ಸೇರುವುದು
ಹೇಗೆಂಬುದನ್ನು ತಿಳಿಸುವೆನು. ಪಿತೃಗಳಿಗೆ ಚಂದ್ರನಿಂದಲೇ ಅಮೃತವು ಸಿಕ್ಕುವುದು. ಅವರಿಗೆ ತೃಪ್ತಿಯುಂಟಾಗುವುದು ಅವನಿಂದಲೇ. ಸೌಮ್ಯರು, ಬರ್ಹಿಷದರು, ಕಾವ್ಯರು ಮತ್ತು ಅಗ್ನಿಶ್ವಾತ್ತರೆಂದು ಅವರಲ್ಲಿ ಪ್ರಭೇದಗಳಿವೆ. ಚಂದ್ರ ಸೂರ್ಯರು ನಕ್ಷತ್ರ ಮಾರ್ಗದಲ್ಲಿ ಸಂಚರಿಸುತ್ತಾ ಅಮಾವಾಸ್ಯೆಯ ದಿನ ಒಂದೇ ಮಂಡಲದಲ್ಲಿ ಸೇರುವರು. ಆಗ ಆ ರಾಜನು ಅವರಿಬ್ಬರನ್ನೂ ನೋಡಲು ಹೋಗುವನು. ಒಂದೊಂದು ಅಮಾವಾಸ್ಯೆಯ ದಿನವೂ ಹೀಗೆಯೇ ಅವನು ತನ್ನ ಮಾತಾಮಹನಾದ ಸೂರ್ಯನನ್ನು, ಪಿತಾಮಹನಾದ ಚಂದ್ರನನ್ನು ಸಂದರ್ಶಿಸುವನು. ಪುರೂರವನ ತಂದೆಯಾದ ಬುಧನು ಚಂದ್ರನ ಮಗ. ಆದುದರಿಂದ ಚಂದ್ರನು ಪುರೂರವನಿಗೆ ಪಿತಾಮಹನಾದನು. ಹೀಗೆಯೇ ಪುರೂರವನ ತಾಯಿ ಇಲಾದೇವಿ, ಅವಳ ತಂದೆ ವೈವಸ್ವತ, ಅವನ ತಂದೆ ಸೂರ್ಯ. ಆದುದರಿಂದ ಸೂರ್ಯನು ಮಾತು ಪಿತಾಮಹನಾದನು. ಅವನನ್ನೇ ಮಾತಾಮಹನೆಂದು ಹೇಳಿದೆ. ಪುರೂರವನು ಚಂದ್ರ ಸೂರ್ಯರಿಬ್ಬರಿಗೂ ನಮಸ್ಕರಿಸಿ ಪೂಜಾ ಕಾಲವನ್ನು ಇದಿರು ನೋಡುತ್ತಾ ನಿಂತಿರುವನು. ಶ್ರಮವಹಿಸಿ ಚಂದ್ರನನ್ನು ಅರ್ಚಿಸುವನು. ಬಳಿಕ ಚಂದ್ರಮಂಡಲದಿಂದ ಅಮೃತವು ಸ್ರವಿಸುವುದು. ಶಾಸ್ತ್ರಜ್ಞನಾದ ಪುರೂರವನು ಸಮಯವನ್ನು ಕಾಯುತ್ತಿರುವುದು ಮಾಸ ಶ್ರಾದ್ದವನ್ನು ಮಾಡಬೇಕೆಂಬ ಅಭಿಲಾಷೆಯಿಂದ. ಸಕಾಲವು ಬಂದ ಬಳಿಕ ಅಂತರಿಕ್ಷದಲ್ಲಿ ಅವನು ಚಂದ್ರನನ್ನು, ಪಿತೃದೇವತೆಗಳನ್ನು ಅರ್ಚಿಸುವನು. ಅಮಾವಾಸ್ಯಾ ತಿಥಿಯು ಚಂದ್ರ ದರ್ಶನದಿಂದ ಕೂಡಿದ್ದರೆ ಸಿನಿವಾಲಿ ಎಂದು, ಕೂಡದಿದ್ದರೆ ಕುಹು ಎಂದು ಎರಡು ವಿಧವಾಗಿರುವುದು. ಪುರೂರವ ರಾಜನು ಪಿತೃತರ್ಪಣದ ಪ್ರಾರಂಭದಲ್ಲಿ ಚಂದ್ರ ಸೂರ್ಯರನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿ 2 ಲವಗಳಷ್ಟು ಕಾಲ ಪರಿಮಾಣವುಳ್ಳ ಕುಹು ದೇವತೆಯನ್ನೂ ಶಾಸ್ತ್ರೋಕ್ತವಾದ ಪರಿಮಿತಿಯಿಂದ ಕೂಡಿದ ಸಿನಿವಾಲಿಯನ್ನು ಉಪಾಸನೆ ಮಾಡುತ್ತಾನೆ. ಬಳಿಕ ಚಂದ್ರನನ್ನು ಆರಾಧಿಸಿ ಅವನ ಅಮೃತ ಕಲೆಗಳಿಗಾಗಿ ಪ್ರತೀಕ್ಷಿಸುತ್ತಾನೆ. ಅವುಗಳಿಂದ ಪಿತೃಗಳಿಗೆ ತೃಪ್ತಿಯನ್ನುಂಟು ಮಾಡಬೇಕೆಂಬುದು ಅವನ ಉದ್ದೇಶ. ಪಿತೃಗಳಿಗೆ ತರ್ಪಣವನ್ನು ಕೊಡುವ ಸಲುವಾಗಿ ರಾಜನು ನಿರೀಕ್ಷಿಸುತ್ತಿರುವನಷ್ಟೇ. ಆ ವೇಳೆಗೆ ಚಂದ್ರಬಿಂಬದಿಂದ ಅಮೃತರೂಪವಾದ ಸ್ವಧಾನ್ನವು 15 ಭಾಗಗಳಾಗಿ ಸ್ರವಿಸುವುದು. ಆ ಅಮೃತ ಕಿರಣಗಳು ಪಿತೃಗಳಿಗೆ ತೃಪ್ತಿಯನ್ನು ಹುಟ್ಟಿಸುವವು. ಕೂಡಲೇ ಚಂದ್ರನಿಂದ ಸ್ರವಿಸುವ ಮಧುವಿನಿಂದ ಅವನು ಪೈತೃಕ ವಿಧಿಗೆ ಅನುಸಾರವಾಗಿ ತಿಲಾಂಜಲಿಯನ್ನು ಕೊಡುವನು. ಚಂದ್ರ ಸಂಬಂಧವಾದ ಆ ಸ್ವಧಾಮೃತದಿಂದ ಸೌಮ್ಯರು, ಬರ್ಹಿಷದರು, ಕಾವ್ಯರು ಮತ್ತು ಅಗ್ನಿಶ್ವಾತ್ತರೆಂಬ ಪಿತೃಗಳೆಲ್ಲರೂ ಪ್ರೀತರಾಗುವರು. ಜ್ಞಾನಿಗಳು ಅಗ್ನಿಯನ್ನು ಋತುವೆಂದು ಕರೆಯುವರು. ಸಂವತ್ಸರಕ್ಕೂ ಋತುವೆಂದೇ ಹೆಸರು. ಸಂವತ್ಸರದಿಂದ ಋತುಗಳು ಹುಟ್ಟಿದವು. ಋತುಗಳಿಂದ ಅರ್ಧಮಾಸಗಳು ಉತ್ಪನ್ನವಾದವು. ಋತುಗಳಿಂದ ಉತ್ಪನ್ನವಾದ ಅರ್ಧಮಾಸಗಳು ಅಗ್ನಿರೂಪವಾದ ಪಿತೃಗಳೆಂದು ಅರಿಯಬೇಕು. ವರ್ಷದಿಂದ ಜನಿಸಿದ ಋತುಗಳು, ಮಾಸಗಳು ಪಿತಾಮಹರೆನಿಸುವವು. ಬ್ರಹ್ಮನ ಪುತ್ರರಾಗಿ ಸಂವತ್ಸರ, ಪರಿವತ್ಸರ ಮೊದಲಾದ 5 ಬಗೆಯ ವರ್ಷಗಳಿಗೆ ಅಭಿಮಾನಿಗಳಾಗಿರುವ ದೇವತೆಗಳು
ಪ್ರಪಿತಾಮಹರೆಂದು ಪ್ರಸಿದ್ಧರಾಗಿರುವರು. ಚಂದ್ರನ ಅಮೃತ ಕಲೆಗಳಿಂದ ತೃಪ್ತಿಯನ್ನು ಪಡೆಯುವ ಪಿತೃಗಳಲ್ಲಿ ಬರ್ಹಿಷದರು, ಕಾವ್ಯರು ಮತ್ತು ಅಗ್ನಿಶ್ವಾತ್ತರೆಂದು 3 ಗುಂಪುಗಳಿವೆ. ಗೃಹಸ್ಥರು ಆಹಿತಾಗ್ನಿಗಳೂ ಆಗಿ ಯಾಗಗಳನ್ನು, ದರ್ಶ ಪೌರ್ಣಮಾಸ ಸ್ಥಾಲೀಪಾಕಾದಿಗಳನ್ನು ನೆರವೇರಿಸುವವರು ಬರ್ಹಿಷದರೆಂದು ಪುರಾಣಗಳಲ್ಲಿ ನಿಶ್ಚಿತವಾಗಿದೆ. ಗೃಹಸ್ಥರಾಗಿಯೇ ಇದ್ದುಕೊಂಡು ಯಾಗವನ್ನು ಮಾಡದಿರುವವರು ಅಗ್ನಿಶ್ವಾತ್ತರೆಂಬ ಪಿತೃಗಳು. ಮಾಘಾದಿ ಮಾಸಗಳ ಕೃಷ್ಣ ಪಕ್ಷದಲ್ಲಿ ಬರುವ ಅಷ್ಟಕಾ ಶ್ರಾದ್ದದ ಅಭಿಮಾನಿಗಳಾದ ಪಿತೃಗಳಿಗೆ ಕಾವ್ಯರೆಂದು ಹೆಸರು. ಸಂವತ್ಸರ ಮೊದಲಾದ 5 ಬಗೆಯ ವರ್ಷಗಳ ಅಭಿಮಾನ ದೇವತೆಗಳನ್ನು ಇನ್ನು ಹೇಳುವೆನು ಕೇಳಿ. ಅಗ್ನಿಯು ಸಂವತ್ಸರಕ್ಕೂ, ಸೂರ್ಯನು ಪರಿವತ್ಸರಕ್ಕೂ, ಸೋಮನು ಇಡ್ವತ್ಸರಕ್ಕೂ, ವಾಯುವು ಅನುವತ್ಸರಕ್ಕೂ, ರುದ್ರನು ವತ್ಸರಕ್ಕೂ ಅಧಿದೇವತೆಗಳು. ಈ 5 ವರ್ಷಗಳೂ ಯುಗಾತ್ಮಕವಾದವು. ಚಂದ್ರನು ಆಯಾ ಕಾಲಗಳಲ್ಲಿ ಅವುಗಳಲ್ಲಿ ನೆಲೆಸಿ ಅಮೃತವನ್ನು ಸುರಿಸುತ್ತಾನೆ. ಪಿತೃಗಳು ಸೋಮಪರೆಂದೂ ಊಷ್ಮಪರೆಂದೂ ಪ್ರಸಿದ್ಧರಾಗಿರುವರಷ್ಟೇ ಅವರಿಗೆ ದೇವಕೃತ್ಯರೆಂದು ಸಂಜ್ಞೆ ಇದೆ. ಪುರೂರವನು ಅವರೆಲ್ಲರನ್ನೂ ತಾನು ಬದುಕಿರುವಷ್ಟು ಕಾಲವೂ ಚಂದ್ರನ ಸುಧಾರಸದಿಂದ ತೃಪ್ತಿಪಡಿಸಿದನು. ಚಂದ್ರನು ಪ್ರತಿಯೊಂದು ತಿಂಗಳಲ್ಲಿಯೂ ಅಮೃತ ರಸವನ್ನು ವಿಶೇಷವಾಗಿ ಸುರಿಸುವನು. ಅದನ್ನು ಪಾನ ಮಾಡುವ ಕಾರಣದಿಂದಲೇ ಪಿತೃಗಳು ಸೋಮಪರು, ಅಂದರೆ ಚಂದ್ರನನ್ನು ಪಾನ ಮಾಡುವವರು ಎನಿಸಿಕೊಂಡರು. ಈ ಸುಧಾರಸವೇ ಅಮೃತ, ಸೋಮ, ಮಧು ಮೊದಲಾದ ಬಗೆ ಬಗೆಯ ಹೆಸರುಗಳನ್ನು ಪಡೆದಿದೆ. ಪಿತೃಗಳು ಚಂದ್ರನಲ್ಲಿದ್ದ ಅಮೃತವನ್ನು ಪಾನ ಮಾಡಿದ ಮೇಲೆ ಸೂರ್ಯನು ಸುಷುಮ್ನವೆಂಬ ತನ್ನ ಒಂದು ಕಿರಣದ ಮೂಲಕ ಅವನನ್ನು ಮತ್ತೆ ಪುಷ್ಟಿಗೊಳಿಸುತ್ತಾನೆ. ಚಂದ್ರನ ಮೊದಲಿನ ಕಲೆಗಳೆಲ್ಲ ಸಂಪೂರ್ಣವಾಗಿ ಮುಗಿಯಲು ಸೂರ್ಯನು ತನ್ನ ಕಿರಣದ ಮೂಲಕ ಅವನಲ್ಲಿ ವ್ಯಾಪನೆ ಮಾಡುತ್ತಾನೆ. ಸುಷುಮ್ನ ಕಿರಣದಿಂದ ಚಂದ್ರನ ಅವಯವವು ದಿನದಿನಕ್ಕೂ ಬೆಳೆಯುವುದು. ಚಂದ್ರಬಿಂಬದಲ್ಲಿರುವ ಕೃಷ್ಣ ಕಲೆಗಳು ಸವೆಯುತ್ತವೆ, ಶುಕ್ಲ ಕಲೆಗಳು ಬೆಳೆಯುತ್ತವೆ. ಹೀಗೆ ಚಂದ್ರನ ದೇಹವು ಸೂರ್ಯನ ವೀರ್ಯದಿಂದ ಪುಷ್ಟವಾಗುತ್ತದೆ. ಚಂದ್ರನು ಹುಣ್ಣಿಮೆಯ ದಿನ ಶುಭ್ರವಾಗಿ ಪೂರ್ಣ ಮಂಡಲದಿಂದ ಪ್ರಕಾಶಿಸುವನು. ಹೀಗೆ ಶುಕ್ಲ ಪಕ್ಷದಲ್ಲಿ ದಿನಕ್ರಮದಿಂದ ಅವನು ಬೆಳೆಯುತ್ತಾನೆ. ಅವನಲ್ಲಿರುವ ಅಮೃತವನ್ನು ಮೊದಲು ದೇವತೆಗಳು ಕುಡಿಯುವರು. ಬಳಿಕ ಸೂರ್ಯನು ತನ್ನ ಕಿರಣದಿಂದ ಅವನನ್ನು ಪಾನ ಮಾಡುವನು, ಎಂದರೆ ವ್ಯಾಪಿಸುವನು. 15 ದಿನಗಳ ಕಾಲ ದೇವತೆಗಳು ಅಮೃತ ರಸವನ್ನು ಕುಡಿದು ಚಂದ್ರನನ್ನು ನಿಸ್ಸಾರ ಮಾಡಿದ ಮೇಲೆ ಸೂರ್ಯನು ತನ್ನ ಸುಷುಮ್ನ ಕಿರಣದಿಂದ ಒಂದೊಂದು ಭಾಗವನ್ನು ದಿನಕ್ರಮದಿಂದ ಪುಷ್ಟಿಗೊಳಿಸುತ್ತಾ ಬರುವನು. ಸುಷುಮ್ನ ರಶ್ಮಿಯಿಂದ ಚಂದ್ರನು ಪರಿಪುಷ್ಟನಾಗುವನು. ಅವನ ಶುಕ್ಲ ಕಲೆಗಳು ಬೆಳೆಯುತ್ತವೆ, ಕೃಷ್ಣ ಕಲೆಗಳು ಕ್ಷಯಿಸುತ್ತವೆ. ಈ ರೀತಿಯಾಗಿ ಚಂದ್ರನು ಬೆಳೆಯುತ್ತಾನೆ, ಮತ್ತೆ ಕುಗ್ಗುತ್ತಾನೆ. ಶುಕ್ಲ ಪಕ್ಷ, ಕೃಷ್ಣ ಪಕ್ಷಗಳೆರಡರಲ್ಲಿಯೂ
ಅವನ ಸಮೃದ್ಧಿ ಈ ತೆರನಾಗಿರುವುದು. ಚಂದ್ರನು ಹೀಗೆ ಪಿತೃಗಳಿಗೆ ತೃಪ್ತಿಯನ್ನು ಕೊಡತಕ್ಕವನೆಂದೂ ಅಮೃತಮಯನೆಂದೂ ಪ್ರಸಿದ್ಧನಾಗಿದ್ದಾನೆ. ಅಮೃತ ಧಾರೆಗಳನ್ನು ಸುರಿಸುವ 15 ಕಲೆಗಳಿಂದ ಅವನು ಬಹು ಮನೋಹರನಾಗಿ ಪ್ರಕಾಶಿಸುವನು. ಇನ್ನು ಮುಂದೆ ಪರ್ವಕಾಲಗಳನ್ನೂ ಅವುಗಳ ಸಂಧಿಗಳನ್ನೂ ಹೇಳುವೆನು ಕೇಳಿರಿ. ಕಬ್ಬಿನಲ್ಲಿಯೂ ಬಿದಿರಿನಲ್ಲಿಯೂ ಅನುಕ್ರಮವಾಗಿ ಗಿಣ್ಣುಗಳು ಒಂದರೊಡನೊಂದು ಕೂಡಿರುವಷ್ಟೇ, ಹಾಗೆಯೇ ವರ್ಷದ ಅವಯವ ರೂಪಗಳಾದ ಮಾಸಗಳು, ಅರ್ಧಮಾಸಗಳು ಪರ್ವ ಸಂಧಿಗಳಿಂದ ಕೂಡಿವೆ. ಶುಕ್ಲಪಕ್ಷವೆಂದೂ ಕೃಷ್ಣಪಕ್ಷವೆಂದೂ ಅರ್ಧಮಾಸಗಳು 2 ವಿಧವಾಗಿವೆ. ಪೂರ್ಣಿಮಾ ಮತ್ತು ಅಮಾವಾಸ್ಯಾ ತಿಥಿಗಳು ಪರ್ವ ಗ್ರಂಥಿಗಳು ಅಥವಾ ಪರ್ವ ಸಂಧಿಗಳು ಎನಿಸುವವು. ದ್ವಿತೀಯೆ ಮೊದಲಾದ ತಿಥಿಗಳು ಅರ್ಧಮಾಸದ ಪರ್ವಗಳಾಗಿವೆ. ಅಜ್ಞಾಧಾನ ಕರ್ಮಗಳನ್ನು ಪರ್ವ ಸಂಧಿಗಳಲ್ಲಿ ನಡೆಸಬೇಕಾದುದರಿಂದ ಅವುಗಳಲ್ಲಿ ಮೊದಲನೆಯದಾದ ಪ್ರತಿಪತ್ತಿಯು ಈ ಕರ್ಮಕ್ಕೆ ಪ್ರಶಸ್ತವಾಗಿದೆ. ಪೂರ್ಣಿಮೆಯಲ್ಲಿ ಅನುಮತಿ, ರಾಖ ಎಂದು 2 ಒಳಪಂಗಡಗಳಿವೆ. ಹುಣ್ಣಿಮೆಯ ದಿನ ಸಾಯಂಕಾಲ 2 ಲವಗಳ ಕಾಲವು ಅನುಮತಿಯ ರೂಪದಿಂದಿರುವುದು. ಅಪರಾಹ್ನದಲ್ಲಿ ಅದೇ 2 ಲವಗಳ ಕಾಲವು ರಾಖಾರೂಪವಾಗಿರುವುದು. ಕೃಷ್ಣಪಕ್ಷದ ಪಾಡ್ಯಮಿಯ ಅಪರಾಹ್ನ ಕಾಲವು ಕಳೆದು ಸಾಯಾಹ್ನವು ಬಂದಾಗ ಆ ಸಮಯವು ಪೌರ್ಣಿಮಾ ಷಷ್ಠಿಗೆ ಉಕ್ತವಾದ ಪರ್ವಕಾಲವೆಂದು ತಿಳಿಯಬೇಕು. ಹುಣ್ಣಿಮೆಯ ದಿನ ಸೂರ್ಯನು ಕ್ರಾಂತಿ ವೃತ್ತದ ಸಂಪಾತ ಸ್ಥಾನದಲ್ಲಿಯೂ ಚಂದ್ರನು ಅದಕ್ಕೆ 6 ರಾಶಿಗಳ ಅಂತರದಲ್ಲಿ ವಿಷುವದ್ವೃತ್ತದ ಸಂಧಿಸ್ಥಾನದಲ್ಲಿಯೂ ಇರುವರು. ಅವರಿಬ್ಬರೂ ಅಂದು ಪರಸ್ಪರ ಅಭಿಮುಖರಾಗಿ ಒಬ್ಬರನ್ನೊಬ್ಬರು ನೋಡುತ್ತಿರುವರು. ಕೃಷ್ಣಪಕ್ಷದ ಪ್ರತಿಪತ್ತಿನಿಂದ ಪ್ರಾರಂಭಿಸಿದ ಸಂಚಾರದಲ್ಲಿ ಅವರಿಬ್ಬರೂ ಪೌರ್ಣಮಿಯ ದಿನ ಮಾತ್ರ ಆ ರೀತಿಯಲ್ಲಿ ಇರುವರು. ಸೂರ್ಯನ ಗತಿಯನ್ನು ಗಮನಿಸಿ ಆ ಕಾಲವನ್ನು ನಿಷ್ಕರ್ಷೆ ಮಾಡಬೇಕು. ಸತ್ಕರ್ಮಗಳನ್ನು ಆಚರಿಸುವುದಕ್ಕೆ ಅದೇ ತಕ್ಕ ಕಾಲ. ಅದನ್ನು 6ನೆಯ ಕಾಲವೆಂದು ಹೇಳುತ್ತಾರೆ. ಪೂರ್ಣಚಂದ್ರನಿಗೆ ಶುಕ್ಲಪಕ್ಷದಲ್ಲಿ ರಾತ್ರಿಯ ಸಂಧಿಕಾಲವು ಪೂರ್ಣಿಮಾ ತಿಥಿ. ಆದುದರಿಂದ ಅವನು ಹುಣ್ಣಿಮೆಯ ರಾತ್ರಿಯಲ್ಲಿ ಪರಿಪುಷ್ಟನಾಗಿ ಪ್ರಕಾಶಿಸುತ್ತಾನೆ. ಕ್ರಾಂತಿವೃತ್ತ ಮತ್ತು ವಿಷುವದ್ವೃತ್ತಗಳ ಸಂಪಾತದಲ್ಲಿದ್ದು ಹಗಲು ಅಪರಾಹ್ನ ಕಾಲದಲ್ಲಿ ಚಂದ್ರ ಸೂರ್ಯರು ಪರಸ್ಪರವಾಗಿ ಅವಲೋಕಿಸುತ್ತಾರೆ. ಚಂದ್ರನು ಪೂರ್ಣ ರೂಪದಿಂದಿರುವುದರಿಂದ ಆ ತಿಥಿಯನ್ನು ಪೂರ್ಣಿಮೆಯೆಂದು ಕರೆಯುವರು. ಅಮೃತಪಾನದ ಮೂಲಕ ಪಿತೃಗಳು ದೇವತೆಗಳು ಅನುಮತಿಸುವ ಕಾರಣ ಹುಣ್ಣಿಮೆಗೆ ಅನುಮತಿಯೆಂದು ಹೆಸರಿದೆ. ಚಂದ್ರನ ಎಲ್ಲ ಕಲೆಗಳು ಪೂರ್ಣವಾಗುವುದರಿಂದ ಪೂರ್ಣಿಮೆಯೆಂದು ಆ ದಿವಸಕ್ಕೆ ಪ್ರಖ್ಯಾತಿ ಬಂದಿದೆ. ಹುಣ್ಣಿಮೆಯಲ್ಲಿ ಚಂದ್ರನು ಅತಿಶಯವಾಗಿ ಪ್ರಕಾಶಿಸುತ್ತಾನೆ. ಅವನು ಆಗ ಜನರ ಮನಸ್ಸನ್ನು ರಂಜಿಸುವ ಕಾರಣ ಆ ದಿನವನ್ನು ರಾಖೆ ಎಂದು ಜ್ಞಾನಿಗಳು ಹೇಳುತ್ತಾರೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 141ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ.
ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.